ನಮಸ್ಕಾರ ಬಂಧುಗಳೇ, ಹೇಗಿದ್ದಾರೆ ಎಲ್ರಿಗೂ ಬಿಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಭಾರತ ಮತ್ತು ಪಾಕಿಸ್ತಾನದ ನಡೆಯುತ್ತಿರುವಂತಹ ಯುದ್ಧದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಬಂಧುಗಳೇ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಪಾಕಿಸ್ತಾನದಲ್ಲಿ PSL ಪಂದ್ಯಕ್ಕೆ ಕೆಲವೇ ಗಂಟೆಗಳಿರುವಾಗ ರಾವಲ್ಪಿಂಡಿ ಮೈದಾನದ ಮೇಲೆ ಡ್ರೋನ್ ದಾಳಿ ನಡೆದಿದೆ ಬಂಧುಗಳೇ. ಇದನ್ನು ಕೇಳಿದಂತಹ ವಿದೇಶಿ ಕ್ರಿಕೆಟರಿಗೆ ಪ್ರಾಕ್ ತೊರೆಯಲು ಈಗ ಹಠ ಹಿಡಿದು ಕುಳಿತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲದು ಬಂಧುಗಳೇ. ಹೌದು ಬಂಧುಗಳೇ, PSL ಪಂದ್ಯಕ್ಕೆ ಕೆಲವೇ ಗಂಟೆಗಳಿರುವಾಗ ರಾವಲ್ಪಿಂಡಿ ಮೈದಾನದ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಇದನ್ನ ನಮ್ಮ ಭಾರತ ನಡೆಸಿದೆ ಬಂಧುಗಳೇ. ಪಾಕಿಸ್ತಾನ ತೊರೆಯಲು ಇದರಿಂದ ವಿದೇಶಿ ಕ್ರಿಕೆಟಿಗರು ಹಠ ಮಾಡುತ್ತಿದ್ದಾರೆ. ಇದರ ವರದಿಯೂ ಕೂಡ ಈಗ ಲಭ್ಯವಾಗಿದ್ದು ಪಾಕಿಸ್ತಾನದಲ್ಲಿ ಏನೆಲ್ಲ ನಡೀತಿದೆ ಈಗ ಎಂಬುದನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಪಾಕಿಸ್ತಾನದ ಉಗ್ರರು 26 ಜನರನ್ನ ಪಹಲ್ಗಾಮ್ನಲ್ಲಿ ಕೊಂದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಬಂಧುಗಳೇ. ಇದರ ಬೆಂಬಲಿತ ಉಗ್ರರಿಗೆ ಭಾರತ ದಿಟ್ಟ ಉತ್ತರವನ್ನು ಕೂಡ ಕೊಟ್ಟಿದೆ. ಉಗ್ರರಿಂದಾದ 9 ನೆಲೆಗಳನ್ನ ಧ್ವಂಸಗೊಳಿಸುವ ಮೂಲಕ ನಮ್ಮ ಭಾರತೀಯ ಸೈನ್ಯ ಇದೀಗ ಉಗ್ರರ ಹಡಗು ತಾಣಗಳ ಧ್ವಂಸಗೊಳಿಸಲು ಹುಡುಕಿ ಹೊಡೆದಾಡುತ್ತಿದೆ ಸ್ನೇಹಿತರೆ. ಇದಕ್ಕೆ ಪ್ರತಿದಾಳಿಯಾಗಿ ಪಾಕಿಸ್ತಾನ ಪೂಂಚ್ ಜಿಲ್ಲೆಯಲ್ಲಿ ನಾಗರಿಕರ ಮೇಲೆ ಗುಂಡು ಹೊಡೆದಿತ್ತು ಸ್ನೇಹಿತರೆ. ಇದರಲ್ಲಿ 15 ಮಂದಿಗೂ ಹೆಚ್ಚು ಸಾವನ್ನಪ್ಪಿದ್ರು. ಕಂಡಂತಹ ನಮ್ಮ ಭಾರತ ಭಾರಿ ಕೋಪಗೊಂಡಿರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಸೈನ್ಯ ಪಾಕಿಸ್ತಾನದ ಪ್ರಮುಖ ನಗರದ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ ಸ್ನೇಹಿತರೆ. ಇವತ್ತು ರಾತ್ರಿ ಕ್ರಿಕೆಟ್ ಪಂದ್ಯ ನಡೆಯಬೇಕಿದ್ದಂತಹ ಸ್ಟೇಡಿಯಂ ಮೇಲೂ ಕೂಡ ನಮ್ಮ ಭಾರತ ದಾಳಿಯನ್ನು ನಡೆಸಿದ್ದು ಭಾಗಶಃ ಹಾನಿಯಾಗಿದೆ ಸ್ನೇಹಿತರೆ. ಇವತ್ತು ರಾತ್ರಿ 8 ಗಂಟೆಗೆ ನಿಗದಿಯಾಗಿದ್ದಂತಹ ಪಾಕಿಸ್ತಾನ ಸೂಪರ್ ಲೀಗ್ ಪಂದ್ಯ ಆರಂಭವಾಗುವ ಕೆಲವೇ ಗಂಟೆಗಳ ಮೊದಲು ರಾವಲ್ಪಿಂಡಿ ಸ್ಟೇಡಿಯಂನಲ್ಲಿ ಡ್ರೋನ್ ಡಿಕ್ಕಿ ಹೊಡೆದಿದೆ ಸ್ನೇಹಿತರೆ. ಇವತ್ತು ಪೇಶಾವರ್ ಜುಲ್ಮಿ ಹಾಗೆ ಕರಾಚಿ ಕಿಂಗ್ಸ್ ನಡುವಿನ PSL ಪಂದ್ಯವು ಈ ಸಂಜೆ ಆರಂಭವಾಗಬೇಕಿತ್ತು. ಈ ಘಟನೆ ನಡೆದ ನಂತರ ಇದರ ಬೆನ್ನಲ್ಲಿಯೇ ಟೂರ್ನಿಯನ್ನ ಬೇರೆಡೆಗೆ ಸ್ಥಳಾಂತರಿಸಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಬಹಳ ಚಿಂತನೆಯನ್ನ ನಡೆಸಿದೆ ಸ್ನೇಹಿತರೆ. ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಉದ್ವಿಗ್ನತೆ ಹೆಚ್ಚಾಗಿದ್ದು ಭದ್ರತಾ ಕಳವಳ ಹೆಚ್ಚಿಸಿದೆ ಸ್ನೇಹಿತರೆ. ಈ ದಾಳಿಯ ನಂತರ ಈ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅನ್ನ ಕರಾಚಿಗೆ ಸ್ಥಳಾಂತರಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು, ಇನ್ನು 2 ಸ್ಥಳೀಯರಿಗೆ ಇದರಲ್ಲಿ ಗಾಯವಾಗಿದೆ ಸ್ನೇಹಿತರೆ. ಈ ಸ್ಟೇಡಿಯಂ ಬಳಿಕ ರೆಸ್ಟೋರೆಂಟ್ ನಲ್ಲಿ ಸಹ ಭಾಗಶಃ ಹಾನಿಯಾಗಿದ್ದು, ಪಾಕ್ ಮಾಧ್ಯಮಗಳ ಪ್ರಕಾರ ಹೇಳೋದಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ದಾಳಿ ಒಳಗಾದ ಪ್ರದೇಶವನ್ನ ಸೀಲ್ ಮಾಡಿದ್ದು ಆ ಡ್ರೋನ್ ಎಲ್ಲಿಂದ ಬಂತು ಎಂಬುದರ ಕುರಿತು ತನಿಖೆ ಕೈಗೊಂಡಿದ್ದಾರೆ ಸ್ನೇಹಿತರೆ. ಈ ಘಟನೆಯಲ್ಲಿ 2 ಸ್ಥಳೀಯರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ. ಈ ದಾಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಿದೆ ಸ್ನೇಹಿತರೆ. ನಮ್ಮ ಭಾರತದ ಮಿಲಿಟರಿಯಲ್ಲಿ 15 ಮಿಲಿಟರಿ ಪಡೆಗಳ ಮೇಲೆ ದಾಳಿ ನಡೆಸಲು ಇಸ್ಲಾಮಾಬಾದ್ ಪ್ರಯತ್ನಿಸಿದ ಕೆಲವೇ ಗಂಟೆಗಳ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಸ್ನೇಹಿತರೆ. ಇದಕ್ಕೆ ಪ್ರತಿಯಾಗಿ ನಮ್ಮ ಭಾರತವು ಲಾಹೋರ್ನಲ್ಲಿ ವಾಯು ರಕ್ಷಣಾ ರ್ಯಾಡರ್ ಅನ್ನ ನಾಶಪಡಿಸಿದೆ ಸ್ನೇಹಿತರೆ. ಈ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರರನ್ನ ನಾಶಪಡಿಸಲು ಭಾರತದ ಸೇನೆ ಪಣ ತೊಟ್ಟಿದ್ದು ಸರಿಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆಂದ್ರೆ ಪಾಕಿಸ್ತಾನ ಕೊಂದಿದ್ದು ಅಲ್ಲಿನ ಉಗ್ರರನ್ನ ಸ್ನೇಹಿತರೆ. ಆದ್ರೆ ಪಾಕಿಸ್ತಾನದ ಸೇನಾಡಳಿತ ಹಾಗೆ ಸೇನೆಯ ಅಧಿಕಾರಿಗಳು ಮಾಡಿದ್ದು ಪೂಂಚ್ನಲ್ಲಿರುವ 15 ಸಾಮಾನ್ಯ ನಾಗರಿಕರನ್ನ ಕೊಂದಿದ್ದು ಸ್ನೇಹಿತರೆ. ಇದಕ್ಕೆ ತಕ್ಕನಾದಂತಹ ಪ್ರತಿಕಾರವನ್ನ ನಮ್ಮ ಭಾರತ ತೀರಿಸಿಕೊಳ್ಳುತ್ತೆ ಅಂತ ಹೇಳ್ತಾ ದೇಶದ ಹೆಣ್ಣು ಮಕ್ಕಳ ಕುಂಕುಮ ಹಳಿಸಿದಂತಹ ಉಗ್ರರಿಗೆ ತಕ್ಕ ಪಾಠ ಕಲಿಸಲಿ ನಮ್ಮ ದೇಶ ಅಂತ ಹೇಳ್ತಾ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಜಯಗಳಿಸಲಿ, ಹಾಗೆ ಪ್ರತಿಯೊಬ್ಬ ಹಿಂದುವಿನ ಶಕ್ತಿಯು ಆ ಪಾಕಿಸ್ತಾನಿಗೆ ತಿಳಿಯಲಿ ಅಂತ ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಅಂತ ಶುಭ ಕೋರೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಮತ್ತೊಂದು ಅಪ್ಡೇಟ್ ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.